ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಆ್ಯಂಡ್ ಇದನ್ನ ಯೂಟ್ಯೂಬಲ್ಲಿ ನಾನು ಪ್ಲೇ ಮಾಡಬೇಕಾಗತ್ತೆ. ಸೊ ಹಂಗಾಗಿ ಯಾರಿಗಾದ್ರೂ ಕಂಫರ್ಟಬಲ್ ಇಲ್ಲ ನಿಮ್ಮದು ವಿಡಿಯೋನ ಆನ್ ಮಾಡಲಿಕ್ಕೆ ಅಂತಂದರೆ ಪ್ಲೀಸ್ ಆಫ್ ಮಾಡಿ ಮಾತಾಡ್ಬೋದು. ಓಕೆ, ಸೊ ಇವತ್ತಿನ ಒಂದು ಹಂಸಯಾನ ಡೇ 3ಗೆ ಸ್ವಾಗತ ಎಲ್ಲರಿಗೂ. ಆ್ಯಂಡ್ ನಿನ್ನೆ ನಾವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಅದರಲ್ಲೂ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆ್ಯಂಡ್ ಭಾವನೆಗಳು ಪ್ಲಸ್ ನಮ್ಮ ಯೋಚನೆಗಳು ಹೇಗೆ ಸಹಕರಿಸುತ್ತೆ, ನಮ್ಮ ಆಸೆಗಳನ್ನ ಪೂರೈಸಕ್ಕೆ ಹೇಗೆ ಸಹಕರಿಸುತ್ತೆ ಅಂತ ಅನ್ನೋದನ್ನ ನೋಡಿದ್ವಿ. ಸೊ ಇವತ್ತು ಬಂದ್ಬಿಟ್ಟು ಹೊಪೊನೊಪೊನೊ, ಇದೊಂದು ಹವಾಯನ್ ಪ್ರೇಯರ್ ಆಗಿರುತ್ತೆ ಆ್ಯಂಡ್ ಇದು ಇನ್ನರ್ ಹೀಲಿಂಗ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ಒಂದು ಹೊಪೊನೊಪೊನೊ ಅಲ್ಲಿ. ಆ್ಯಂಡ್ ಇನ್ನರ್ ಹೀಲಿಂಗು ಆಗುತ್ತೆ ಪ್ಲಸ್ ಮ್ಯಾನಿಫೆಸ್ಟೇಷನ್ ಕೂಡ ಆಗುತ್ತೆ. ಅಂದ್ರೆ ಕೆಲವೊಂದ್ಸರಿ ನಮ್ಗೆ ಇವಾಗ ಜಾಬ್ ಸಿಕ್ಕಿಲ್ಲ ಅಂತ ಅಂದಾಗ, ಅಥವಾ ಯಾವ್ದಾದ್ರು ವಸ್ತು ಕಳೆದು ಹೋಗಿದ್ರೆ ಅದು ವಾಪಸ್ ಸಿಗ್ಬೇಕು ಅಂದಾಗ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಾಗ್ಬೇಕು ಅಂತ ಅಂದಾಗ, ಹೆಲ್ತ್ ವೈಸ್ ಅಲ್ಲಿ ಚೆನ್ನಾಗಾಗ್ಬೇಕು ಅಂತ ಅಂದಾಗ, ಇದ್ರೆಲ್ಲದ್ರಲ್ಲೂ ಕೂಡ ಹೊಪೊನೊಪೊನೊ ಪ್ರೇಯರ್ ಅನ್ನ ನಾವು ಉಪಯೋಗಿಸ್ತಾ ಹೋಗ್ತೇವೆ. ಓಕೆ, ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿನ್ನೆ ತರನೇ ನಾವು ಇವತ್ತು ಗ್ರಾಟಿಟ್ಯೂಡ್ ಪ್ರೇಯರ್ ಅನ್ನ ಮಾಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲರೂ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಸೊ ಅದು ಕಂಟಿನ್ಯೂಟಿ ಇರ್ಲಿ ಅಂತ ನಿಮ್ಗೆ. ಡೀಪ್ ಬ್ರೀತ್ ಮಾಡಿ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸೆಲ್. ನಿಧಾನವಾಗಿ ಉಸಿರನ್ನ ತಗೊಳ್ಳೋದು ಅಂಡ್ ನಿಧಾನವಾಗಿ ಬಿಡೋದು. ಈ ರೀತಿ 3 ಸತಿ ಮಾಡಿ ನಾರ್ಮಲ್ ಬ್ರೀತಿಂಗಿಗೆ ಬನ್ನಿ. ಅಂಡ್ ಇವತ್ತೆಲ್ಲ ಯಾವುದಕ್ಕೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸ್ತೀರಾ? ಬೆಳಗ್ಗೆಯಿಂದ ಇಲ್ಲಿ ತನಕ ನಿಮ್ಗೆ ಯಾವುದೆಲ್ಲ ರ್ಯಾಂಡಮ್ ಆಗಿ ಇವಾಗ ಏನೇನೆಲ್ಲ ಯೋಚನೆ ಬರುತ್ತೋ ಅದೆಲ್ಲದಕ್ಕೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಹೋಗಿ. ಬೆಳಗ್ಗೆಯಿಂದ ಇವತ್ತಿನ ತನಕ ಏನೇನೆಲ್ಲ ಕೆಲಸಗಳು ಆಗಿದೆ ಅದೆಲ್ಲದಕ್ಕೂ ಕೂಡ ನೀವು ಕೃತಜ್ಞತೆಯನ್ನ ಸಲ್ಲಿಸುತ್ತೆ. ಹೆಲ್ತ್ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಹೆಲ್ತ್ ವೈಸ್ ಅಲ್ಲಾದ್ರೂ ಆಗಿರ್ಬೋದು, ಕೆರಿಯರ್ ಗ್ರೋತ್ ಆದ್ರೂ ಆಗಿರ್ಬೋದು, ಯಾವುದಕ್ಕೆ ನೀವು ಧನ್ಯವಾದಗಳನ್ನ ಅರ್ಪಿಸ್ತೀರಾ ಅನ್ನೋದು. ಅಂಡ್ ಯೂನಿವರ್ಸ್ಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಿ. ರ್ಯಾಂಡಮ್ ಆಗಿ ಏನೇನೆಲ್ಲ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅನ್ಸುತ್ತೋ ಅದನ್ನೆಲ್ಲದನ್ನು ಹೇಳ್ತಾ ಹೋಗ್ಬೋದು. ಅಂಡ್ ನಿಧಾನವಾಗಿ ಕಣ್ಣನ್ನ ಓಪನ್ ಮಾಡಿ. ಅಂಡ್ ಇವತ್ತಿನ ಒಂದು ದಿನ ಸಂಪೂರ್ಣವಾಗಿ ಒಂದು ನಿಮ್ಮ ವಿಶ್ಗೆ ಏನೇನೆಲ್ಲ ಇರುತ್ತೋ ಅದ್ರ ತಕ್ಕಂಗೆ ಕೆಲವೊಂದ್ಸರಿ ಆಗಿರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ನಾವು ಗ್ರಾಟಿಟ್ಯೂಡ್ ಅನ್ನ ನಾವು ಸಲ್ಲಿಸೋದು. ಓಕೆ, ಕೆಲವೊಬ್ರು ಬುಕ್ ಅನ್ನ ಬರ್ದಿರ್ತೀರಾ ಆಲ್ರೆಡಿ, ಸೊ ಓಕೆ, ಬಟ್ ಆದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಹೊಪೊನೊಪೊನೊ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು, ಹೆಂಗೆ ಇದು ಇಷ್ಟ ಆಯ್ತು ಅಂತ ಅನ್ನೋದಕ್ಕೆ 2 ಕಾರಣಗಳು. ನನ್ಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಗೊತ್ತಾದಾಗ, ಹೊಪೊನೊಪೊನೊ ಪ್ರೇಯರ್ ಅಂತ ಹೇಳ್ಬಿಟ್ಟು ಗೊತ್ತಾದಾಗ, ಅದೇ ಸಮಯಕ್ಕೆ ನಂದು ಇಯರ್ ಪಾಡ್ ಸ್ವಲ್ಪ ಕಾಸ್ಟ್ಲಿ ಐಟಮ್ ಅದು, ಸೊ ಅದು ಕಳ್ದೋಗಿತ್ತು. ಸೊ ಎಲ್ಲರೂ ಹೇಳ್ತಿದ್ರು ಹೊಪೊನೊಪೊನೊ ಮಾಡಿ ಏನು ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಕೂಡ ಒಂದು 4 ಲೈನ್ಸ್ ಏನಿದೆನೋ ಅದನ್ನ ಪ್ರೇಯರ್ ಅನ್ನ ಹೇಳ್ತಾ ಹೋದೆ ಆ ಒಂದು ಆಬ್ಜೆಕ್ಟಿಗೆ. ಸೊ ವಿತಿನ್ 3 ಅವರ್ಸ್ ಅಲ್ಲೇ ಅದು ನನ್ಗೆ ಸಿಕ್ತು. ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದ್ರೆ, ಏನೇ ರೇಖಿ ಮಾಡಿದ್ರು ಅಂಡ್ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕೆಲ್ಸಗಳು ಬೇಗ ಬೇಗ ಆಗ್ತಾ ಇರ್ಲಿಲ್ಲ ಒಂದು. ಅಂಡ್
ಸಮಯ ಇತ್ತು ನನ್ನ ಹತ್ರ, ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಏನೋ ಒಂಥರ ಮುಂದಾಕೋದು, ನಾಳೆ ಮಾಡಿದ್ರಾಯ್ತು ಬಿಡು, ಇವತ್ ಮಾಡಿದ್ರಾಯ್ತು ಬಿಡು ಅಂತ. ಯಾವ್ದು ಕಾರಣ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆಗ ಆ ಒಂದು ಕಾರಣಕ್ಕೂ ಕೂಡ ನಾನು ಹೊಪನೊಪನೋ ಮಾಡಿದೆ. ಸೊ ಹೊಪನೊಪನೋ ಅಂತ ಅನ್ನೋದು ಒಂದು ಇನ್ನರ್ ಹೀಲಿಂಗ್ ಆಗ್ತಾ ಹೋಗುತ್ತೆ. ಅಂಡ್ ಅದು ನನ್ನ ಕೆಲಸಗಳು ಎಷ್ಟು ಬೇಗ ಆಗ್ತಾ ಹೋಯ್ತು ಅಂದ್ರೆ, ಡೈಲಿ ನಾನು ಇವಾಗ್ಲೂ ಕೂಡ ಮಾಡ್ತೀನಿ, ಅಂಡ್ ಇವಾಗ್ಲೂ ಕೂಡ ಬೇರೆಯವ್ರಿಗೂ ಕೂಡ ಒಂದು ಟೀಚ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು. ಅಂಡ್ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ನನ್ನ ಕೆಲಸಗಳು ಏನೇನಿತ್ತಲ್ಲ ಅದೆಲ್ಲ ಬೇಗ ಬೇಗ ಆಗ್ಲಿಕ್ಕೆ ಶುರುವಾಯ್ತು. ಅಂಡ್ ಕರೆಕ್ಟ್ ಟೈಮ್ಗೆ ಕೆಲವೊಂದು ಹೆಲ್ಪ್ಗಳು ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಕೆಲವೊಂದು ಸರಿ ಫ್ರೆಂಡ್ಸ್ಗಳೇ ಕಾಲ್ ಮಾಡ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇರೋದು ಸರಿನೋ ತಪ್ಪೋ ಇಲ್ಲ ಅಂದಾಗ ಅವರು ಕಾಲ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು. ಸೊ ಎಲ್ಲೋ ಒಂದ್ ಕಡೆ ಕನ್ಫರ್ಮೇಶನ್ಸ್ ಅಂತ ಅನ್ನೋದು ಸಿಗ್ತಾ ಹೋಯ್ತು ಓಪನ್ ಮಾಡಿ ಆಗಿದ್ಮೇಲೆ. ಓಕೆ. ಅಂಡ್ ನನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದ್ರೆ, ಹೀಲಿಂಗ್, ಇನ್ನರ್ ಹೀಲಿಂಗ್ ಆಗ್ಲಿಕ್ಕೆ ಶುರುವಾಯ್ತು ಓಪನ್ ಅಲ್ಲಿ. ಓಕೆ. ಅಂಡ್ ಇದು ಯಾವ ರೀತಿ ಬಂತು ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದು ಒಂದು ಹವಾಯನ್ ಪ್ರೇಯರ್ ಇದು. ಓಕೆ. ಸೊ ಹವಾಯನ್ ಪ್ರೇಯರ್ ಅಲ್ಲಿ ಅಲ್ಲಿರುವಂತಹ ಒಂದು ಇದು ಯಾವ ರೀತಿ ಉಟ್ಕೊಂತು ಅನ್ನೋದಕ್ಕೆ ಒಂದು ಸಣ್ಣ ಕತೆ ಇದೆ. ಅಲ್ಲಿರುವಂತಹ ಒಬ್ಬ ಡಾಕ್ಟ್ರು ಅಂಡ್ ಅಲ್ಲೊಂದು ಸೆಂಟ್ರಲ್ ಜೈಲ್ ಇರುತ್ತೆ. ಸೊ ಸೆಂಟ್ರಲ್ ಜೈಲ್ ಅಲ್ಲಿ ಏನು ಅಂತ ಅಂದ್ರೆ, ಸಾಕಷ್ಟು ಜನ ಕ್ರಿಮಿನಲ್ಸ್ ಇರ್ತಾರೆ. ಆ ಕ್ರಿಮಿನಲ್ಸ್ ಏನು ಅಂತ ಅಂದ್ರೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಒಂದು. ಅಂಡ್ ಅವರು ರೋಗಿಗಳು, ಮಾನಸಿಕ ರೋಗಿ ಅಂತ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರ್ತಾರೆ. ಅದಾಗ್ಬಿಟ್ಟು ಅಲ್ಲಿರೋ ಒಂದು ಎನ್ವೈರನ್ಮೆಂಟ್ ಹೆಂಗಾಗಿರುತ್ತೆ ಅಂತಂದ್ರೆ, ಒಬ್ರಿಗೊಬ್ರಿಗೆ ನೋವು ಮಾಡ್ಕೊಳೋದು, ಬೇರೆಯವ್ರಿಗೆ ನೋವು ಮಾಡೋದು, ಅಂಡ್ ಇದೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಈ ಸೆಂಟ್ರಲ್ ಜೈಲಲ್ಲಿ. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಡಾಕ್ಟ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ, ನೀವ್ ಇದನ್ನ ಹೀಲ್ ಮಾಡಿ ಅಂತ ಹೇಳ್ಬಿಟ್ಟು. ಆ ಡಾಕ್ಟ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಹವಾಯನ್ ಅಲ್ಲಿರುವಂತದ್ದು ಆಯ್ತು ಸರಿ ನಾನು ಹೀಲ್ ಮಾಡ್ತೀನಿ, ಬಟ್ ಆದ್ರೆ ನನ್ಗೆ ಅವ್ರದ್ದು ಏನ್ ಡಾಕ್ಯುಮೆಂಟ್ಸ್ ಇದೆನೋ ಅದನ್ನೆಲ್ಲದನ್ನು ತಗೊಂಡ್ ಬರ್ಬೇಕು ವಿತ್ ಫೋಟೋಗ್ರಾಫ್ಸ್, ಅವ್ರದ್ದು ಏನೇನ್ ಫೋಟೋ ಇದೇನೆ, ಅಂಡ್ ಅವ್ರ ಯಾವ್ದೆಲ್ಲ ಕ್ರಿಮಿನಲ್ಸ್ ಮಾಡಿದ್ದಾರೆ, ಯಾವ ಡಿಸೀಸಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹತ್ರನು ಈ ರೆಕಾರ್ಡೆಡ್ ಎಲ್ಲ ಇಟ್ಟಿರ್ತಾರೆ. ಸೊ ಅದು ನನ್ಗೆ ತಂದು ಕೊಡ್ಬೇಕು ಅಂತ ಹೇಳ್ತಾರೆ. ಒಂದು ಆಲ್ಮೋಸ್ಟ್ 50 to 100 ಮೆಂಬರ್ಸ್ ಏನೋ ಆ ಇದ್ರಲ್ಲಿ ಇರ್ತಾರೆ. ಸೊ ಅದು ಎಲ್ಲದನ್ನು ಕೂಡ ಗೌರ್ಮೆಂಟ್ ಏನ್ ಮಾಡುತ್ತೆ, ಡಾಕ್ಟರ್ಗೆ ಕೊಡ್ತಾರೆ. ಸೊ ಡಾಕ್ಟರ್ಗೆ ಕೊಟ್ಟ ಆಗಿದ್ಮೇಲೆ ಅವರು ಒಂದು ಯೋಚನೆ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ಟ್ರೀಟ್ ಮಾಡಕ್ಕಿನ ಮುಂಚೆನೆ ಇದನ್ನೆಲ್ಲದನ್ನು ಕೂಡ ನಾನೇ ಅಟ್ರಾಕ್ಟ್ ಮಾಡಿದ್ದೀನಿ. ಎಲ್ಲೋ ಒಂದ್ ಕಡೆ ಈ ನೋವಾಗಿರ್ಬೋದು, ಈ ಕ್ರಿಮಿನಲ್ಸ್ ಅಂತ ಅನ್ನೋದು, ಅಂಡ್ ಮಾನಸಿಕವಾಗಿ ಅವ್ರದ್ದು ಎಲ್ಲ ಕೇಳಿದಾಗ ಎಲ್ಲ ನಾನೇ ಅಟ್ರಾಕ್ಟ್ ಮಾಡಿದ್ದೀನಿ ಅಂತ ಅನ್ಲಿಕ್ಕೆ ಶುರುವಾಗತ್ತೆ. ಸೊ ಆಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಫೈಲ್ ನ ಓಪನ್ ಮಾಡ್ತಾರೆ, ಆ ಮುಖವನ್ನ ನೋಡ್ತಾರೆ, ಅವ್ರು ಏನೇನೆಲ್ಲ ಮಾಡಿರ್ತಾರಲ್ಲ ಕ್ರಿಮಿನಲ್ಸ್, ಈ ಕಳ್ತನ ಆಗಿರ್ಬೋದು, ರೇಪ್ಸ್ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದಕ್ಕೂ ಒಂದು ಮೋಸ ಮಾಡ್ಬಿಟ್ಟು ಒಳಗಡೆ ಹೋಗಿರೋದು, ಅಂಡ್ ಇವಾಗಿರುವಂತಹ ಡಿಸೀಸ್ ಏನೆಲ್ಲ ಅವರು ಡಿಸೀಸ್ ಇಂದ ಬಳಲ್ತಾ ಇದ್ದಾರೆ ಅಂತ ಜಸ್ಟ್ ಓದ್ತಾರೆ. ಸೊ ಆ ಒಂದೊಂದು ಪೇಜ್ಗೂ ಕೂಡ ಅವರು 4 ಲೈನ್ಗಳನ್ನ ಹೇಳ್ತಾ ಹೋಗ್ತಾರೆ. ಏನು ಅಂತಂದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಇಷ್ಟನ್ನ ಅವರು ಡೈಲಿ ಮಾಡ್ತಾ ಹೋಗ್ತಾರೆ. ಅದು ಎಷ್ಟು ಫೈಲ್ಸ್ ಇರುತ್ತೋ ಎಲ್ಲೂ ಹೋಗಲ್ಲ, ಆ ಎಲ್ಲ ಫೈಲ್ಸ್ ಗಳನ್ನೆಲ್ಲ ಮನೆಗೆ ತರಿಸ್ಕೊಂಡಿರ್ತಾರೆ, ಎಲ್ಲದನ್ನು ಡೈಲಿ ಅದನ್ನ ಮಾಡ್ತಾ ಹೋಗ್ತಾರೆ. ಸೊ ಡೇ ಬೈ ಡೇ ಏನಾಗ್ತಾ ಹೋಗುತ್ತೆ, ಅಲ್ಲಿ ಹೀಲ್ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ ಅವ್ರದ್ದು ಫೋಟೋಗ್ರಾಫ್ಸ್ ಎಲ್ಲ ಇಟ್ಕೊಂಡು ಯಾವಾಗ ಹೀಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಅಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ವಿತೌಟ್ ಎನಿ ಮೆಡಿಕೇಶನ್ಸ್, ಏನೂ ಮಾಡಿಲ್ಲ, ಆ ಡಾಕ್ಟರ್ ಹೋಗಿ ಏನೂ ಹೇಳಿಲ್ಲ, ಜಸ್ಟ್ ಈ 4 ಲೈನ್ಸ್ ಇಂದ ಅಲ್ಲಿರೋರ್ಗೆ ಏನಾಗುತ್ತೆ ಅಂತ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗುತ್ತೆ. ಅಂಡ್ ಅಲ್ಲಿರೋರಿಗೆ ಒಂದು ಪಶ್ಚಾತ್ತಾಪದ ಭಾವನೆಗಳು ಬರುತ್ತೆ. ಅಂಡ್ ಕೋರ್ಟ್ ಕೂಡ ಅವ್ರನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ, ಇವರು ನಾರ್ಮಲ್ ಪರ್ಸನ್ ಅಂತ. ಸೊ ಹಿಂಗೆ ಬಂದಿರೋದು ಇದು ಹವಾಯನ್ ಪ್ರೇಯರ್ ಹೋಪನೋಪನೋ ಅಂತ. ಅಂದ್ರೆ ಒಂದು ತಪ್ಪಿನ ಒಂದು ನಾವು ಅರಿವು ಮಾಡ್ಕೋಬೇಕು ಅಂತ ಅನ್ನೋದೇ ಇದು ಮೇನ್ ಆಗಿ ಇರುವಂತದ್ದು. ಡಾಕ್ಟರ್ ಏನು ಮಾಡಿದ್ರು ಅಂತಂದ್ರೆ, ನಾನು ಎಲ್ಲೋ ಒಂದ್ ಕಡೆ ಅಟ್ರಾಕ್ಷನ್ ಮಾಡಿದ್ದೀನಿ, ಆ ನೋವನ್ನ ಅಟ್ರಾಕ್ಟ್ ಮಾಡಿದ್ದೀನಿ, ಅಲ್ಲಿರುವಂತಹ ಕ್ರಿಮಿನಲ್ಸ್ ಗಳನ್ನ ನಾನು ನನ್ನ ಒಂದು ಮನಸ್ಸಿನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಅಂದ್ರೆ ಉಪಪ್ರಜ್ಞೆಯಲ್ಲಿ ಎಲ್ಲೋ ಒಂದ್ ಕಡೆ ನಾನು ಅಟ್ರಾಕ್ಟ್ ಮಾಡಿದ್ದೀನಿ. ಸೊ ನನ್ನನ್ನ ನಾನು ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟಾರ್ಟ್ ಆಗಿರುವಂತದ್ದು. ಸೊ ಇವಾಗ್ಲೂ ಕೂಡ ಹೋಪನೋಪನೋನ 4 ಲೈನ್ಗಳನ್ನ ಹೇಳ್ತಾ ಹೋಗ್ತಾರೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ಯಾಕೆ ಈ 4 ಸೆಂಟೆನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಫಸ್ಟ್ನೇದಾಗಿ ನಾವು ತಪ್ಪುಗಳನ್ನ, ಕೆಲವೊಂದು ತಪ್ಪುಗಳು ನಮ್ಗೆ ಅರಿವಿರುತ್ತೆ, ಓ ನಾವ್ ಇವತ್ತು ತಪ್ಪು ಮಾಡಿದ್ವಿ ಅಂತ ಹೋಗ್ಬಿಟ್ಟು ಸಾರಿ ಕೇಳ್ತೀವಿ, ಅಂಡ್ ಅವರು ಕ್ಷಮಿಸ್ತಾರೆ, ಅದೆಲ್ಲ ಓಕೆ. ಬಟ್ ಸಬ್ ಕಾನ್ಶಿಯಸ್ ಅಲ್ಲಿ
ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ನಾವು ಅಟ್ರಾಕ್ಟ್ ಮಾಡಿರ್ತೀವಿ. ರಿಲೇಶನ್ಶಿಪ್ ಸರಿ ಇಲ್ಲ, ಎಲ್ಲೋ ಒಂದ್ ಕಡೆ ಅಟ್ರಾಕ್ಟ್ ಮಾಡಿರ್ತೀವಿ. ಅಂಡ್ ಹೆಲ್ತ್ ಸರಿ ಇಲ್ಲ, ಅಟ್ರಾಕ್ಟ್ ಮಾಡಿರ್ತೀವಿ. ಕೆರಿಯರ್ ಗ್ರೋತ್ ಇಲ್ಲ, ಅದರಲ್ಲೂ ಕೂಡ ಅಟ್ರಾಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಇದನ್ನ ಓಪನ್ ಆಗಿ ಯೂಶುವಲ್ ಆಗಿ 4 ಸೆಂಟೆನ್ಸ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು ಅಂತ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಡೈಲಿ ಚಾಂಟಿಂಗ್ ಮಾಡ್ತಾ ಹೋಗ್ತಾರೆ. ಯೂಶುವಲ್ ಆಗಿ 108 ಟೈಮ್ಸ್ ಮಾಡ್ತಾರೆ, 51 ಟೈಮ್ಸ್ ಮಾಡ್ತಾರೆ, 11 ಟೈಮ್ಸ್ ಮಾಡ್ತಾರೆ. ಯೂಶುವಲ್ ಆಗಿ ನಾನು ವೀಕ್ಲಿ ಮಾತ್ರ 108 ಟೈಮ್ಸ್ ಯಾವ್ದಾದ್ರು ಒಂದು ದಿನ ಮಾತ್ರ ಫುಲ್ ಮಾಡ್ತೀನಿ. ಅಂಡ್ ಡೈಲಿ ಇದನ್ನ ಎಷ್ಟು ಸಾಧ್ಯ ಆಗುತ್ತೆ, ನಾನು ಯಾವಾಗ್ಲೂ ಬೀಡ್ಸ್ ನ ಕೌಂಟ್ ಮಾಡಕ್ ಹೋಗಲ್ಲ, ಜಸ್ಟ್ ಹೇಳ್ತಾ ಹೋಗ್ತೀನಿ. ಅಂಡ್ ಇದರಿಂದ ತುಂಬಾನೇ ಉಪಯೋಗಗಳನ್ನ ತಗೊಂಡಿದ್ದಾರೆ. ಅಂಡ್ ನಾವು ಕೂಡ ತಗೊಂಡಿದ್ದೀವಿ. ಇದನ್ನ ಈ ರೀತಿ ಬಂದಿರುವಂತದ್ದು ಒಂದು ಓಪನ್. ಓಕೆ. ಅಂಡ್ ಸಾಕಷ್ಟು ಜನ ಲಾಸ್ಟ್ ಮಂತ್ ಅಲ್ಲಿ ಮಾಡಿದ್ದು 5 ಡೇಸ್ ಹೀಲಿಂಗಿಗೆ ಬಂದಿದ್ದೀರಾ. ಅಂಡ್ ಆಲ್ಮೋಸ್ಟ್ ಇಲ್ಲಿ ಬಂದಿದ್ದೀರೋ ಇಲ್ಲೋ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾರ್ಯಾರು ಬಂದಿದ್ದೀರಾ ಅಂತ. ಲಾಸ್ಟ್ ಟೈಮ್ ಮಾಡಿಸಿದ್ದೆ ಅಂಡ್ 5 ಡೇಸ್ ನಾನು ಹೀಲಿಂಗ್ ಅನ್ನ ಮಾಡಿಸಿದ್ದೆ. ಸೊ ಅದ್ರದ್ದು ಒಂದು ಡೀಪ್ ಹೀಲಿಂಗ್ ಇದೆ, ಅಂದ್ರೆ ಓಮ್ ಹೀಲಿಂಗ್ ಅಂತ. ನಾವು ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಇಲ್ಲೋ ಒಂದ್ ಕಡೆ ಕರ್ಮ ಬಾಂಡೇಜ್ ಅಂತ ಹೇಳ್ತೀವಲ್ಲ, ಈ ಕರ್ಮ, ನನ್ ಕರ್ಮ ಇದು, ನನ್ ಕೆಲ್ಸನೇ ಆಗ್ತಿಲ್ಲ ಅಂತ ಅಂತಿರ್ತೀವಲ್ಲ. ಸೊ ಅದನ್ನ ತೆಗಿಲಿಕ್ಕೆ ಇವತ್ತಿನ ಒಂದು ಪ್ರೇಯರ್ ಅನ್ನ ಮಾಡಿಸ್ತೀನಿ. ಸೊ ನಿಮ್ಗೆ ಆರಾಮಾಗಿ ಒಂದು ಟಿಯರ್ ಆಫ್ ಜಾಯ್ ಅಂತ ಬರುತ್ತೆ, ನಿಮ್ಗೆ ಅಳು ಬರೋದು ಸಹಜವಾಗಿರುತ್ತೆ ಪ್ರೇಯರ್ ಅಲ್ಲಿ. ಅಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಅಳು ಅಂತಂದ್ರೆ ಈ ದುಃಖದಿಂದ ಅಳ್ತೀವಲ್ಲ, ಆ ತರದ ಅಳು ಬರಲ್ಲ. ಕೆಲವೊಬ್ರಿಗೆ ಅಳು ಬರುತ್ತೆ, ಕೆಲವೊಬ್ರಿಗೆ ಅಳು ಬರಲ್ಲ, ನೋ ಮ್ಯಾಟರ್. ಬಟ್ ಆದ್ರೆ ಯೂಶುವಲ್ ಆಗಿ ನಾವು ನೋಡ್ತೀವಿ ಟಿಯರ್ ಆಫ್ ಏನೋ ಜಾಯ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ತೀವಿ. ಹಾಗಾಗಿ ನಿಮ್ಗೆ ನೀರು ಮತ್ತೆ ಕರ್ಚೀಫ್ ಅನ್ನ ಇವತ್ತು ತರ್ಲಿಕ್ಕೆ ಹೇಳಿದ್ದು. ಓಕೆ. ಅಂಡ್ ಇವತ್ತು ಆ ಪ್ರೇಯರ್ ಅನ್ನ ಮಾಡಿಸ್ತೀನಿ. ಅಂಡ್ ಎಲ್ಲರೂ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಾನು ಸಾಂಗ್ ಅನ್ನ ಪ್ಲೇ ಮಾಡ್ತೀನಿ. ಜಸ್ಟ್ ಮ್ಯೂಸಿಕ್ ಗೆ ಕನೆಕ್ಟ್ ಆಗಿ ನಾನು ಏನೇನೆಲ್ಲ ಹೇಳ್ತಾ ಹೋಗ್ತೀನೋ ಜಸ್ಟ್ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂತ ಹೋಗೋದು. ಇವಾಗ ಹೆಂಗೆ ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ವಿ ಅಂಡ್ ರೇಖಿಯಲ್ಲಿ ಹೆಂಗ್ ಮಾಡಿದ್ವಿ, ಸೊ ಅದೇ ರೀತಿನೇ ಇದನ್ನು ಕೂಡ. ಬಟ್ ಆದ್ರೆ ನಾನು ಇಲ್ಲಿ ಏನ್ ಹೇಳ್ತೀನೋ ಅದು ನೀವು ಮನ್ಸಲ್ಲಿ ಹೇಳ್ಕೊಂತ ಹೋಗ್ಬೇಕು. ಅದೇ ಒಂದು ಇಲ್ಲಿ ಡಿಫ್ರೆನ್ಸ್. ಓಕೆ. ಸೊ ಎಲ್ಲರೂ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ. ನಿಮ್ಮ ಶರೀರವನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಡಿಲ ಮಾಡ್ತಾ ಬನ್ನಿ. ಆಮೇಲೆ ಸ್ಕ್ರೀನ್ ಅನ್ನ ನೋಡಿ. ಸೊ ಯಾರಾದ್ರೂ ಶೇರ್ ಮಾಡ್ತೀರಾ ಈ ಒಂದು ಮೇಡಮ್ ಜಾಯ್ ಎಕ್ಸ್ಪೀರಿಯನ್ಸ್? ಯಾರು ಮೇಡಮ್? ಮೇಡಮ್ ನಾನು ಮನು. ತುಂಬಾ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಮೇಡಮ್. ಇದು ಮುಂಚೆನೂ ಮಾಡಿದ್ದೆ ಮೇಡಮ್. ಹೋಪನೋಪನ ಬಹಳ ಇವತ್ತೆಂತೂ ನಾನು ಮಾಡಬೇಕಾದ್ರೆ ಆಕ್ಚುಲಿ ನೀವ್ ಹೇಳ್ದಾಗೇನೆ ಸಿಕ್ಕಾಪಟ್ಟೆ ಕಣ್ಣಲ್ಲೆಲ್ಲ ನೀರು ಬಂತು. ಅಂದ್ರೆ ಆ ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಅದನ್ನ ಇಲ್ಲ, ಕಂಟ್ರೋಲ್ ಅದು ಹೊರಗಡೆ ಹಾಕ್ಬೇಕು ಅಂತಾನೆ ಇದು ಪ್ರೇಯರ್ ಇರೋದು. ಸೊ ಹೊರಗಡೆ ಹಾಕ್ಲೇಬೇಕು. ಸೊ ಇವಾಗ ಸೆಷನ್ ಆದ್ಮೇಲೆ ಇವಾಗ ಹಿಂಗಿರುತ್ತೆ ಅಷ್ಟೇ, ಬಟ್ ಆಗಿದ್ಮೇಲೆ ನಿಮ್ಗೆ ಎನರ್ಜಿ ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಬೇಗ ಕೆಲ್ಸಗಳಾಗುತ್ತೆ ಅಂತ ಅನ್ನೋದು ನೀವೇ ನೋಡ್ತೀರಾ. ಇಲ್ಲ, ಖಂಡಿತವಾಗಿ. ನಾನಂದ್ರೆ ಮಾಡಿರೋ ತಪ್ಪುಗಳೆಲ್ಲ ನೆನಪಾಯ್ತು. ಕೆಲವೊಮ್ಮೆ ನಾವು ಎಷ್ಟೋ ಸಲ ಬೈದಿರ್ತೀವಿ, ಏನೋ ಒಂದು ಅವ್ರೇನೋ ಒಂದು ಇದಕ್ಕೆ ಹೇಳಿರ್ತಾರೆ, ಏನೋ ಒಂದು ಕಾಳಜಿಗೆ ಹೇಳಿರ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ಏನೋ ಒಂದು ನಿಂಗೇನ್ ಗೊತ್ತಾಗತ್ತೆ ಅಮ್ಮ ಸುಮ್ನೆ ಇರೋ ಅಂತ ಹೇಳಿ ಹಿಂಗೆಲ್ಲ ಬೈದಿರ್. ಅವೆಲ್ಲ ನೆನಪಾಗಿ ಅಷ್ಟು ಒಂದೇ ಸಲ ಹೊರಗೋಯ್ತು. ಫುಲ್ ಒಂಥರ ರಿಲೀಫ್ ಅನಿಸ್ತು. ಫುಲ್ ನೀವ್ ಹೇಳ್ದಾಗೇನೆ ಖರ್ಚೀಪು ಇಟ್ಕೊಂಡೆ ಕೂತಿದ್ದೆ. ಹಾಗೆ ಇದಾಯ್ತು. ಇಲ್ಲ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಮನಸ್ಸು ಹಗುರಾಗುವಂತದ್ದು. ಮತ್ತೆ ಕೆಲವೊಮ್ಮೆ ನಾವು ಡೈರೆಕ್ಟ್ ಆಗಿ ಹೋಗಿ ಸಾರಿ ಕೇಳಕ್ ಆಗಲ್ಲ. ಅಂದ್ರೆ ನಮ್ಗೆ ಏನೋ ಕೇಳಕ್ ಆಗಲ್ಲ ಅಂಡ್ ಐ ಲವ್ ಯು ಅಂತಾನು ಹೇಳಕ್ ಆಗಲ್ಲ. ಹೌದು, ಅದು ಏನೋ ಒಂದು ಅಡೆತಡೆ, ಸಂಕೋಚ, ಏನೋ ಇದು ಈ ತರ ಇದ್ದಾಗ ಪೂರ್ತಿಯಾಗಿ ನಾವು ಮನಸ್ಫೂರ್ತಿಯಾಗಿ ಏನ್ ಬೇಕೋ ಅದನ್ನ ಹೇಳ್ಬಿಡ್ಬೋದು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮನೋರೆ, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಒಂದ್ ಸೆಕೆಂಡ್ ಸರ್, ಎಲ್ಲಿ ಗೊತ್ತಾಗ್ತಿಲ್ಲ ಎಲ್ಲಿದ್ದೀರಾ ಅಂತ. ಮಾತಾಡ್ಬೋದಾ? ಹಾ ಸರ್. ನಾನು ನನ್ನ ತಾಯಿನ ಕಳ್ಕೊಂಡು ಒಂದು 3 ವರ್ಷ ಆಯ್ತು.
ಎವ್ರಿ ಸಾಯಂಕಾಲ ಪ್ರತಿ ಒಂದು 2 ವರ್ಷ ದಿನ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ನನ್ನ ತಾಯಿ ಜೊತೆ ನಾನು ದಿನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹ್ಮ್ ಹ್ಮ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ಎಡವಿದ್ದು ಆಡಿದ್ದು, ಹ್ಮ್ ಕಾಲೇಜಿನ ವಯಸ್ಸಿನಲ್ಲಿ, ಆಮೇಲೆ ಇವಾಗಿನ ಇದನ್ನಲ್ಲಿ ಎಲ್ಲ ವಿಚಾರಗಳನ್ನೂ ಅವಳ ಹತ್ರ ಹಂಚ್ಕೋತಾ ಇದ್ದೆ. ಅವಳು ನನಗೆ ಧರ್ಮ ಕರ್ಮದ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋರು. ಯಾವುದು ಧರ್ಮ, ಯಾವುದು ಸರಿ, ಯಾವುದು ತಪ್ಪು. ಜನ ಏನೋ ಮಾತಾಡ್ಕೋತಾರೆ ಅಂತ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆ ಥರ ಎಲ್ಲ. ಕಡೆನಲ್ಲಿ ನನ್ಗೊಂದು ಆಸೆ ಹುಡ್ಕೊಂಡ್ಬಿಡ್ತು. ಅವಳು ತೊಡೆ ಮೇಲೆ ಮಲ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಈಡೇರಲೇ ಇಲ್ಲ ಸೊ ಕೊನೆಗೆ. ಇವತ್ತು ಮಾಡಿದ್ದೀರಲ್ವಾ, ಸೊ ಎಸ್ ಇವತ್ತು ಹೀಲಿಂಗ್ ಮಾಡಿದ್ದೀರಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ಎಸ್ ಅವ್ರಿಗೂ ಕೂಡ ಹೋಗಿರುತ್ತೆ ಆ ಎಸ್ ಮೆಸೇಜ್. ಮೇಡಮ್, ಎಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಯಾರು ಹೊಸಬ್ರು ಯಾರಾದ್ರೂ ಮೇಡಮ್ ಹೇಳಿ. ಶ್ರುತಿ. ನನಗೆ ಮೇಡಮ್ ನನಗೆ ಮೊದ್ಲು ನಾನು ಮದುವೆಗಿಂತ ಮುಂಚೆ ಅಮ್ಮಂಗ್ ನಾನು ಏನು ಹೆಲ್ಪೇ ಮಾಡ್ತಿರ್ಲಿಲ್ಲ. ಸುಮ್ನೆ ಊಟ ಮಾಡೋದು, ಕಾಲೇಜಿಗೆ ಹೋಗೋದು ಬರೋದು, ಆ ರೀತಿಯಾಗಿ ತುಂಬಾ ಒಂಥರ ನಮ್ಮ ಅಮ್ಮ ಬೇಜಾರ್ ಮಾಡಿದೀನಿ ನಾನು. ಅದು ಇವತ್ತು ಮಾಡುವಾಗ ಸಖತ್ತು ನೆನಪಾಗಿ ಅವಳು ತಡೆಯಕ್ಕೆ ಆಗ್ಲಿಲ್ಲ ಮೇಡಮ್ ನನಗೆ. It's okay. ಸಖತ್ತು ಒಂಥರ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ನಮಗೆ. ಹೌದು, ನೀವ್ ಇವತ್ ಮಾಡ್ಸಿದ್ದು ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಸಖತ್ ಅಳು ಬಂದಂಗ ಆಗ್ಬಿಟ್ಟು ನನಗೆ. ಥ್ಯಾಂಕ್ ಯು. ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸರಿ ಹೋಗ್ತೀರಾ, ಡೋಂಟ್ ವರಿ. ಜಸ್ಟ್ ಎಮೋಷನಲ್ ಹೊರಗಡೆ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಒಂದ್ ಸ್ವಲ್ಪ ಭಾರ ಅನ್ಸುತ್ತೆ. ಬಟ್ ಆದ್ರೆ ಅದಕ್ಕೆ ನೀರ್ ಇಟ್ಕೊಳ್ಳಿ ಅಂತಂದ್ರೆ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಓಕೆ, ಹೌದು ಥ್ಯಾಂಕ್ ಹೌದು. ಯು ಶ್ರುತಿ, ಥ್ಯಾಂಕ್ ಯು. ಯಾರಾದ್ರೂ ಹೊಸಬ್ರು ಯಾರಾದ್ರೂ ಶೇರ್ ಮಾಡ್ತೀರಾ? ನಮಸ್ತೆ ಮ್ಯಾಮ್. ನಮಸ್ತೆ. ದಿವ್ಯಾ, ಜ್ಯೋತಿ. ಪರವಾಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಅವಾಗ ಸ್ವಲ್ಪ ಇದನ್ನ ಮಾಡ್ತಾ ಇರ್ತೀನಿ. ಅಂದ್ರೆ ಸ್ವಲ್ಪ ಕೆಲವೊಂದ್ಸರಿ ನನ್ನ ಒಂದು ಈಗೋ ಅಲ್ಲಿ ಅಂದ್ರೆ ಎಲ್ಲ ನಂಗೆ ಗೊತ್ತಿದೆ ಅನ್ನೋ ಇದ್ರಲ್ಲಿ ಅಮ್ಮಂಗೆ ಹೇಳ್ತಿರ್ತೀನಿ. ಅದು ಅವಳಿಗೆ ಆಮೇಲೆ ಅಂದ್ಬಿಟ್ನಲ್ಲ ಪಾಪ ಬೇಜಾರಾಯ್ತೇನೋ ಅಂತ ಅನ್ಕೊಂಡು ಅವಾಗ್ಲೇ ಇದನ್ನ ಮುಂಚೆಯಿಂದನೂ ಸ್ವಲ್ಪ ಅವಾಗ ಮಧ್ಯದಲ್ಲಿ ಮಾಡ್ತಾ ಇದ್ದೆ, ಅನ್ಕೊಂತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಅಷ್ಟೊಂದು ಅಳು ಬರ್ಲಿಲ್ಲ. ಬಟ್ ಗಂಟ್ಲಲ್ಲಿ ದುಃಖ ಹಿಡ್ದಂಗಾಗಿ ಪೇನ್ ಆಗ್ತಾ ಇತ್ತು, ಗಂಟ್ಲು ಪೇನ್ ಆಗ್ತಾ ಇತ್ತು. ನೀವ್ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ ಅದು. ಅದು ಅಷ್ಟೊಂದು ಹೊರಗಡೆ ಬರ್ಲಿಲ್ಲ. ಅಲ್ಲೇ ಒಂಥರ ಸ್ಟ್ರಕ್ ಆಗಿರೋ ಫೀಲ್ ಆಗ್ತಿತ್ತು. ಆಮೇಲೆ ಸ್ವಲ್ಪ ನನ್ಗೆ ಎಡಗಡೆ ಕಣ್ಣಿನ ಮೇಲೆ ಪೇನ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಮಾಡ್ತಾ ಅದು ರಿಲೀಫ್ ಆಗೋಯ್ತು. ಅಂದ್ರೆ ಅದೇ ಎಮೋಷನಲ್ ಸ್ಟಕ್ ಆಗಿರುತ್ತೆ ಕೆಲವೊಂದ್ಸರಿ, ಹಂಗಾಗಿ ಅಷ್ಟೇ. ಎಷ್ಟೊಂದು ವಿಚಾರಗಳಿಗೆ ನಾವು ಕೆಲವೊಂದ್ಸರಿ ನೀವ್ ಹೇಳ್ದಂಗೆ ಲವ್ ಯು ನಾವು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಬಟ್ ಮನ್ಸ್ಫೂರ್ತಿ ಇವಾಗ ನಾವ್ ಹೇಳ್ಕೋಬಹುದು ಅಂತ ಅನಿಸ್ತು. ಎಷ್ಟೇ ಅವ್ರು ನಮ್ಗೆ ಖುಷಿ ನೀಡಿದ್ರು, ಏನೇ ಕೊಟ್ರು ಓಪನ್ ಆಗಿ ಹೇಳೋದಿಲ್ಲ. ಏನೋ ಒಂದ್ ಸಂಕೋಚ, ಬಿಗುಮಾನ, ಹೆಂಗ್ ಹೇಳೋದು, ಏನ್ ಅನ್ಕೊಂತಾರೋ ಈ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಬಟ್ ಇದನ್ ಮಾಡೋದ್ರಿಂದ ನಾವು ತುಂಬಾ ಫ್ರೀಲಿ ಹೇಳ್ಕೋಬಹುದು ಅಂತ ನಂಗೆ ಅನ್ನಿಸ್ತು. ಥ್ಯಾಂಕ್ ಯು ಜ್ಯೋತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಹೊಸಬ್ರು ದಿವ್ಯಾ ಅವರೇ ಬನ್ನಿ, ನಿಮ್ ಬಗ್ಗೆನೆ ಇವಾಗ ನೆಕ್ಸ್ಟ್ ಹೇಳ್ಬೇಕು. ಸೊ ಈ ಒಂದು ಹೊಪೋನೊಪೋನೋ ತುಂಬಾ ಜನಕ್ಕೆ ನಾನು ಮಾಡಿದ್ದೀನಿ, ಅಂಡ್ ಗ್ರೂಪ್ ಸೆಷನ್ ಕೂಡ ತಗೊಂತೀನಿ, ಅಂಡ್ 1-to-1 ಸೆಷನ್ ತಗೊಂತೀನಿ. ಸೊ 1-to-1 ಸೆಷನ್ ಅವರು ಏನೋ ಅಪರೂಪಕ್ಕೆ ಇಲ್ಲಿ ಸಿಕ್ಕಿದ್ದಾರೆ. ಹೆಂಗಿತ್ತು ಅನುಭವ ಅಂತ ಕೇಳೋಣಂತೆ. ದಿವ್ಯಾ ಅವರೇ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಮ್ಯಾಮ್ ಹಲೋ. ಮಾಡಿ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಿಮ್ಮ ಹತ್ರ ಮಾತಾಡಿ. ಐ ಫೀಲ್ ಸೋ ಬ್ಲೆಸ್ಡ್ ಮ್ಯಾಮ್. ಅವಾಗಿಂತ ಈ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಯಾಕಂದ್ರೆ ನಂಗೆ ಸ್ಕ್ಯಾನ್ ಆಂಜಿಯೋಗ್ರಾಮ್ ಹೇಳಿದಾಗ 2 days ಮುಂಚೆಯಿಂದನೂ ನಂಗೆ ನಿದ್ದೆನೆ ಬರ್ಲಿಲ್ಲ. ಜಸ್ಟ್ ನನ್ಗೆ ಯಾರನ್ನ ಮಾತಾಡ್ಬೇಕಂತ ಗೊತ್ತಾಗಿಲ್ಲ, ನಾನು ನಿಮಗೆ ಕಾಲ್ ಮಾಡಿದ್ದು. ಅವಾಗ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಮೇಡಮ್. ನನಗೆ ಸಣ್ಣ ಮಕ್ಳು ಬೇರೆ ಎಲ್ಲ. ಜಸ್ಟ್ ನೀವ್ ಹೇಳ್ಕೊಟ್ಟಿದ್ದು ಓಪನ್ ಟೆಕ್ನಿಕ್. ನಾನ್ ರೇಖಿ ಕಲ್ತಿದ್ದೆ, ಅದೆಲ್ಲ ಕಲ್ತಿದ್ದೆ. ಆ ಟೈಮಲ್ಲಿ ಮನ್ಸು ಬರ್ತಿರ್ಲಿಲ್ಲ ರೇಖಿ ಮಾಡೋದಕ್ಕೆ. ಬಟ್ ಹಾಸ್ಪಿಟಲ್ ನಾನು ಹೋಗೋ ತನಕನು ಓಪನ್ ಹೇಳ್ಕೊಂಡೇ ಹೋದೆ. ಒಳಗಡೆ ಎಂಟ್ರಿ ಆದಾಗೂ ಸ್ಕ್ಯಾನ್ ಒಳಗಡೆ ಆಂಜಿಯೋಗ್ರಾಮ್ ಮಾಡ್ಬೇಕಾದ್ರೆ ಒಳಗಡೆ ಹೋಗ್ಬೇಕಾದ್ರೇನು ಜಸ್ಟ್ ನಿಮ್ ಫೇಸು ನೆನ್ಪು ಬಂತು. ಎಲ್ಲಾ ಇದು ಓಪನ್ ಹೇಳ್ಕೊಂಡು ರಿಸಲ್ಟ್ ಮಾರನೇ ದಿನ ಬಂತು.
ಬಂದಾಗ ನನಗೆ ತುಂಬಾ ಹೆದರ್ಕೊಂಡಿದ್ದೆ, ಬಟ್ ನಾರ್ಮಲ್ ಅಂತ ಬಂತು ಮೇಡಮ್. ತುಂಬಾ ಖುಷಿ ಆಯ್ತು. ಜಸ್ಟ್ ಐ ಫೆಲ್ಟ್ ಲೈಕ್ ಐ ಮೆಟ್ ಅನ್ ಏಂಜಲ್ ಇನ್ ಮೈ ಲೈಫ್ ಅಷ್ಟೇ. ಥ್ಯಾಂಕ್ ಯು. ಯಾವಾಗ್ಲೂ ನಿಮಗೆ ಫೋನ್ ಮಾಡ್ಬೇಕಾರೆ ಈಗಿನ ಇದ್ರಲ್ಲಿ ಎಲ್ಲರೂ ತುಂಬಾ ಕಮರ್ಷಿಯಲ್ ಇದಾರೆ ಮ್ಯಾಮ್. ಐ ಮೆಟ್ ಸೋ ಮೆನಿ ಪೀಪಲ್ ಲೈಕ್ ಯು ಫೀಲರ್ಸ್, ಬಟ್ ನಿಮ್ ಹತ್ರ ಕಂಫರ್ಟ್ ಆಗಿ ಮಾತಾಡೋಗೆ ನನ್ಗೆ ಬೇರೆ ಯಾರ ಹತ್ರ ಅನ್ಸಿಲ್ಲ. ಯು ಆರ್ ಸೋ ಡೌನ್ ಟು ಅರ್ತ್. ಐ ಆಮ್ ಸ್ಪೀಚ್ಲೆಸ್ ಮ್ಯಾಮ್, ಬಟ್ ವರ್ಡ್ಸೇ ಸಿಗ್ತಿಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ. ಥ್ಯಾಂಕ್ ಯು ದಿವ್ಯಾ ಅವರೇ. ತುಂಬಾ ಖುಷಿ ಆಗತ್ತೆ ನಿಮ್ ಹತ್ರ ಫೋನ್ ಲಾಸ್ಟ್ ರಿಸೀವ್ 2 ಮಾಡಿ. months ಬ್ಯಾಕ್, 2 months ಆಯ್ತಾ? ಆಗಸ್ಟ್ ಅಲ್ಲಿ. ಸೊ ಆಗಸ್ಟ್ ಅಲ್ಲಿ ಇವ್ರದ್ದು ಒಂದು ಕಾಲ್ ಬಂದಿತ್ತು. ಸೊ ಅವ್ರಿಗೆ ಯೂಶುವಲ್ ಆಗಿ ನಾನು ಎಲ್ಲಾ ಒಂದು ಪ್ರಾಬ್ಲಮ್ಗೆ ಇದನ್ನೇ ಫಸ್ಟ್ ಕೊಡೋದು, ಯಾಕಂದ್ರೆ ಇದು ಈಸಿ ಅಂಡ್ ಆರಾಮಾಗಿ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವಾಗೋ ರಾತ್ರಿ 9 o'clock 9:15 ಏನೋ ಆಗಿತ್ತು ಅಂತ ಅನ್ಸುತ್ತೆ ಅಲ್ಲ ದಿವ್ಯಾ? ಕಾಲ್ ಮಾಡಿದಾಗ 9:30 ಆಗಿತ್ತು. ಏನೋ ತಗೊಳಕ್ ಬಂದೆ, ಇವ್ರದ್ದು ಕಾಲ್ ನೋಡ್ದೆ. ಯೂಶುವಲ್ ಆಗಿ ನೈಟ್ ಅಲ್ಲಿ ನಾನು ಕಾಲ್ಸ್ ನ ತಗೊಳೋದಿಲ್ಲ. ಸೊ ಇವ್ರು ನೋಡಿದಾಗ ತುಂಬಾ ಗಾಬರಿ ಆಗಿದ್ರು. ಸೊ ಫಸ್ಟ್ ಇವ್ರಿಗೆ ಹೇಳಿದ್ದು ಆರಾಮಾಗಿರಿ ಅಂಡ್ ಹೋಪನೋಪನ ಮಾಡಿ. ಅದಾಗಿದ್ಮೇಲೆ ಏನು ಸೆಷನ್ ತಗೊಳ್ಳೋಣ, ಮಾತಾಡೋಣ ಅಂತ ಅವ್ರಿಗೆ ನಾನ್ ಹೆಂಗ್ ಹೇಳಿದಿನೋ ಅವ್ರು ಅದ್ರ ತರ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಅದ್ರದ್ದು ಸಲ್ಸುತ್ತೆ. ನಂದು ಬರೀ ಮೀಡಿಯೇಟರ್ ಅಷ್ಟೇ, ನಾನು ಏನೂ ಇಲ್ಲ. ಸೊ ಅವ್ರು ನಾನು ಏನ್ ಹೇಳಿದಿನೋ ಅದೇ ರೀತಿನೇ ಫಾಲೋ ಮಾಡಿದ್ರು ಅಂಡ್ ರಿಪೋರ್ಟ್ ಕೂಡ ನಾರ್ಮಲ್ ಬಂತು ಅಂಡ್ ಅಗೇನ್ ಆಗಿ ಹೀಲಿಂಗ್ ಅನ್ನು ತಗೊಂಡ್ರು. ಅಂಡ್ ಇವಾಗ್ಲೂ ಕೂಡ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಪರವಾಗಿಲ್ಲ ಅಲ್ಲ ದಿವ್ಯಾ? ಆಮೇಲೆ ಇನ್ನೊಂದು ಸೊಲ್ಯೂಷನ್ ಕೊಟ್ರಿ ಮ್ಯಾಮ್ ನೀವು ನನಗೆ, ಪ್ರಶ್ನೆ ಅದ್ರಲ್ಲಿ ಕೊಟ್ಟಾಗ ಅದ್ರಲ್ಲೂ ಈಗಲೂ ಸ್ವಲ್ಪ ಕ್ಯೂರ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಕ್ಯೂರ್ ಆಗ್ತಿದೆ. ನೆಕ್ಸ್ಟ್ ಒಂದು ಕನ್ಸಲ್ಟೇಷನ್ ಆಮೇಲೆ ನಿಮ್ದು ಮ್ಯಾಮ್ ನಿಮ್ದು ಏನೇ ಸೊಲ್ಯೂಷನ್ ಕೊಟ್ರು ತುಂಬಾ ಡಿಫಿಕಲ್ಟ್ ಇರಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ, ಬೇಗ ಮುಗಿಸುವಂತದ್ದು ಕೊಡ್ತೀರಾ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ದಿವ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಗ್ರೇಟ್ಫುಲ್ ಟು ಯು ಮ್ಯಾಮ್. ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಸೊ ಇದು ಎಲ್ಲದ್ರಲ್ಲೂ ನೀವು ಯೂಸ್ ಮಾಡ್ಬೋದು, ಇಂಥದಕ್ಕೆ ಅಂತ ಏನಲ್ಲ. ಇವಾಗ ನೋಡಿ, ನಂದು ಇಯರ್ ಪಾಡ್ ಕಳ್ದೋಗಿತ್ತು. ಸೊ ಜಸ್ಟ್ ಅದನ್ನ ಹೇಳ್ತಾ ಹೋದೆ. ಯೂಶುವಲ್ ಆಗಿ ಕೇಳ್ತಾರೆ ಯಾವ ರೀತಿ ಹೋಪನೋಪನ ಮಾಡೋದು ಅಂತ. ಸೊ ಸಿಂಪಲ್ ಆಗಿ ನಿಮ್ಗೆ ಯಾರಾದ್ರೂ ವ್ಯಕ್ತಿ ಏನಾದ್ರೂ ತುಂಬಾ ಹರ್ಟ್ ಮಾಡ್ತಿದ್ದಾರೆ, ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಬಟ್ ಆದ್ರೂ ಇವಾಗ ಗಂಡ ಹೆಂಡತಿ ಪ್ರಾಬ್ಲಮ್ ಇರುತ್ತೆ, ಅತ್ತೆ ಸೊಸೆ ಆಗಿರ್ಬೋದು, ಮಾವ ಆಗಿರ್ಬೋದು, ಏನೋ ಒಂಥರ ಬಿಟ್ಟು ಹೋಗಕ್ಕಾಗಲ್ಲ ಆ ಸಂಬಂಧಗಳನ್ನ. ಸ್ವಲ್ಪ ಅವ್ರ ಹೆಸರು ಮೇಲೆ ಇದನ್ನ 4 ಲೈನ್ಗಳನ್ನ ಹೇಳ್ತಾ ಹೋಗಿ. ಇವಾಗ ನಾನ್ ಮಾಡ್ಸಿದ್ದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಜಸ್ಟ್ ಅವ್ರಿಗೆ 4 ಲೈನ್ಗಳನ್ನ ಹೇಳಿ. ಐ ಆಮ್ ಸಾರಿ, ಅವ್ರದ್ದು ಡ್ಯಾಶ್ ಹೆಸರು, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು, ಇಷ್ಟು ಹೇಳ್ತಾ ಹೋಗಿ. ಅವ್ರು ಮಾಡಿದ್ದು, ದಿವ್ಯಾ ಅವ್ರು ಮಾಡಿದ್ದು ಅಷ್ಟೇನೆ. ಅವ್ರಿಗೆ ಹಾರ್ಟ್ ಅಂತಾನು ಕೂಡ ನಾನು ಹೇಳಿಲ್ಲ, ಯಾಕಂದ್ರೆ ಅಷ್ಟು ಗಾಬರಿಯಲ್ಲಿ ಇರ್ಬೇಕಾದ್ರೆ ನಾವು ಏನ್ ಹೇಳಿದ್ರು ಕೂಡ ಕೇಳೋ ಮನಸ್ಥಿತಿಯಲ್ಲಿ ಇರ್ಲಿಲ್ಲ ದಿವ್ಯಾ ಅವರು. ಸೊ ಹಾಗೆ ನಾನೇನ್ ಹೇಳ್ದೆ ಅಂತಂದ್ರೆ ಜಸ್ಟ್ 4 ಲೈನ್ ಅಷ್ಟನ್ನೇ ಹೇಳ್ದೆ. ಬಟ್ ನೀವು ಆರಾಮಾಗಿದ್ದೀರಾ ಅಂತ ಅಂದ್ರೆ 4 ಲೈನ್ ಆಗಿದ್ಮೇಲೆ ಅವ್ರದ್ದು ಹೆಸರು ಅಥವಾ ಏನು ಆಬ್ಜೆಕ್ಟ್ ಕಳ್ದೋಗಿದ್ರೆ ಆಬ್ಜೆಕ್ಟ್, ಮನೆ ಆಗ್ತಿಲ್ಲ ಮನೆ ಬಗ್ಗೆ, ಇದೇ ರೀತಿ ನೀವು ಎಲ್ಲದನ್ನು ಕೂಡ ನೀವು ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಾನ್ ಮಾಡ್ಸಿದ್ದು, ಸೊ ಇದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಡೈಲಿ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಬೆಸ್ಟ್ ವೇ ಅಂತಂದ್ರೆ 108 ಟೈಮ್ಸ್ ಅಂದ್ರೆ 108 ಸತಿ ಹೇಳೋದು. ಬೆಳಗ್ಗೆ 108 ಸತಿ ಹೇಳೋದು ಅಂಡ್ ಮಲಗಬೇಕಾದ್ರೆ 108 ಸತಿ ಹೇಳೋದು. ಅಕಸ್ಮಾತ್ ಆಗ್ಲಿಲ್ಲ 51 ಸತಿ ಹೇಳಿ. ನಾನು ಮೊನ್ನೆ ಹಾಕಿದ್ದೆ ಒಂದು, ಆಕ್ಚುಲಿ 108 ಸತಿ ಮಾಡಿ ಎಷ್ಟು ಟೈಮ್ ಆಗುತ್ತೆ ಅಂತ. ಬರೀ 12 ನಿಮಿಷ ಆಗುತ್ತೆ ಅಷ್ಟೇ 108 ಸತಿ ಹೇಳಕ್ಕೆ. ಅನ್ಕೊಂತೀವಿ 108 ಸತಿ ಹೇಳ್ಬೇಕಾ ಅಂತ, ಬರೀ 12 ನಿಮಿಷ ಆಗುತ್ತೆ. ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಅದನ್ನ ಕೇಳಿದ್ರೆ ಸಾಕು. ನೀವ್ ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ತೆಗ್ದು 108 ಸರಿ ಇದು ಹೋಪನೋಪನೋದು ರಿಪೀಟೆಡ್ ಚಾಂಟಿಂಗ್ ಅನ್ನ ತೆಗ್ದ್ರೆ ಕೇಳಿದ್ರೆ ಸಾಕಾಗುತ್ತೆ. ಮನೇನು ಕ್ಲೆನ್ಸ್ ಆಗುತ್ತೆ ಅಂಡ್ ಮನ್ಸು ಕೂಡ ಕ್ಲೆನ್ಸ್ ಆಗುತ್ತೆ. ಓಕೆ, ಅಂಡ್ ಯಾರಾದ್ರೂ ಬಂದಿದ್ರ ಲಾಸ್ಟ್ ಟೈಮ್ 5 days ಮಾಡಿದಾಗ? ಯಾರಾದ್ರೂ ಬಂದಿದ್ರ? ಯಾರಾದ್ರೂ ಇದ್ದೀರಾ? ಮೇ ಬಿ ಎಲ್ಲ ಹೊಸಬ್ರು ಇದ್ದಾರೆ. ದಿವ್ಯಾ ಅವರೇ, ನಿಮ್ದು ಬಿಟ್ಟು ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ ಇವತ್ತಿನ ಕ್ಲಾಸ್ ಹೆಂಗಿತ್ತು ಏನು ಅಂತ? ಶ್ವೇತಾ ಅವರೇ ಹೇಳಿ. ಶ್ವೇತಾ, ವೆಂಕಿ ಮಾತಾಡ್ತೀರಾ? ಚೆನ್ನಾಗಿತ್ತು ಮೇಡಮ್. ಇಷ್ಟ ಆಯ್ತು. ಓಕೆ, ನನಗೆ ಜಾಯ್ನ್ ಆದೆ, ಹಂಗೆ ಬೇರೆ ಕೆಲ್ಸ ಇತ್ತು, ಹೊರ್ಗಡೆ ಹೋಗ್ಬೇಕಾಗಿತ್ತು, ಹಂಗೆ ಕಟ್ ಮಾಡ್ಕೊಂಡೆ, ಇದ್ ಮಾಡ್ದೆ. ಅದೇ ವಿಡಿಯೋ ನೋಡ್ದೆ, ಅದ್ ನೋಡಿದ್ರು ಸಾಕಲ್ವಾ, ವಿಡಿಯೋ ಕಳ್ಸಿದ್ರಲ್ಲ ಅದನ್ನ ನೋಡ್ದೆ. ಇವತ್ತು ಜಾಯ್ನ್ ಆಗಿದ್ದೀನಿ. ಓಕೆ, ಚೆನ್ನಾಗಿತ್ತು ಮೇಡಮ್. ನನಗಂತೂ ಕಣ್ಣೀರೇ ಬಂತು. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ? ಮೇಡಮ್, ನಾ ಶ್ರುತಿ. ಹೇಳಿ. ಸಕ್ಸಸ್ ಸ್ಟೋರಿ ಹೇಳ್ತೀನಿ ಅಂದಿದ್ದೆ ನಿನ್ನೆ. ನಾನು
ಆಲ್ರೆಡಿ ಅಲ್ಲೇ ಮಾಡಿದ್ದೆ 45 ಡೇಸ್ ಅಲ್ಲಿ ನಾನು ಮಾಡ್ತಾ ಇದ್ದಾಗ ಹ್ಮ್ ಯಾವ್ದೋ ಒಂದ್ ಜಮೀನ್ ಅಮೌಂಟ್ ಬರೋದಿತ್ತು ನನಗೆ. ಹ್ಮ್ ಒಂದು ಹ್ಮ್ ವರ್ಷದಿಂದ ನನಗೆ ತುಂಬಾ ಆಟ ಆಡಿಸ್ತಿದ್ದು. ಹ್ಮ್ ಆ ಟೈಮಲ್ಲಿ ಯಾಕೆ ಇದ್ ಮಾಡ್ಬಾರ್ದು, ನಾನು ಇದಕ್ಕಿಂತ ಮುಂಚೆ ವೂಲ್ಫ್ ಇನ್ ಮಾಡಿದ್ದೆ, ಬಟ್ ನನಗೆ ಅದೇನು ವರ್ಕ್ ಆಗಿರ್ಲಿಲ್ಲ. ಹ್ಮ್ ಹ್ಮ್ ನೋಡೋಣ ಇದನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ದೆ ಮೇಡಮ್ ಅದನ್ನ. ಹ್ಮ್ ವರ್ಷದಿಂದ ಆಗದೆ ಇರೋ ಕೆಲಸ 45 ದಿನದಲ್ಲಿ, ಅಂದ್ರೆ ಹ್ಮ್ 45 ದಿನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ದಿನ 108 ಸಲ ಬರಿತಾ ಇದ್ದೆ ಅದನ್ನ. ಹ್ಮ್ ಹ್ಮ್ 34 ಡೇಸ್ ಅಲ್ಲೇ ನನಗೆ ಆ ಅಮೌಂಟ್ ಬಂತು ಮೇಡಮ್ ನನಗೆ. ಹ್ಮ್ ಹ್ಮ್ ವೆರಿ ಗುಡ್. ಸಖತ್ ವೆರಿ ಖುಷಿ ಆಯ್ತು. ಹಾಗೆ ನಮ್ಮ ಮನೆಯವ್ರದ್ದು ಕೂಡ ನನಗೆ ಬೋನಸ್ ಅಮೌಂಟ್ ಕೂಡ ನನಗೆ 4 ವರ್ಷದಲ್ಲಿ ಎಂದೂ ನನ್ನ ಕೈ ತಂದು ಕೊಟ್ಟಿರ್ಲಿಲ್ಲ ಅವರು. ಹ್ಮ್ ಹ್ಮ್ ಇದನ್ನು ಮಾಡ್ತಾ ಮಾಡ್ತಾ ಅದು ಅಮೌಂಟ್ ಬಂತು. ಹ್ಮ್ ನಮ್ಮ ಮನೆಯವ್ರದ್ದು ಬೋನಸ್ ಅಮೌಂಟ್ ಕೂಡ ತಗೊಳ್ಳಿ, ಈ ವರ್ಷದ ಬೋನಸ್ ಕೊಟ್ಟಿದ್ದಾರೆ ನನಗೆ ಅಂದ್ಬಿಟ್ಟು ಅವರು ತಂದು ನನ್ನ ಕೈಗೆ ಹಣ ಕೊಟ್ರು. ಹ್ಮ್ ಹ್ಮ್ ಓಕೆ. ತುಂಬಾ ಮ್ಯಾಜಿಕ್ ಇದೆ ಮೇಡಮ್. ಓಪನ್ ಹ್ಮ್ ಅಂದ್ರೆ ಸುಮ್ನೆ ಅಲ್ಲ, ಸಖತ್ ಮ್ಯಾಜಿಕ್ ಆಗಿದೆ. ಈಗ ಹೌದು ನನ್ನ ಇನ್ನರ್ ಚೈಲ್ಡ್ಗೋಸ್ಕರ ಹೀಲಿಂಗಿಗೋಸ್ಕರ ಮಾಡ್ತಾ ಇದೀನಿ ಮೇಡಮ್ ನಾನೀಗ. ಹ್ಮ್ ಈಗ ಒಂದು 15 ದಿನ ಆಯ್ತು ಸ್ಟಾರ್ಟ್ ಮಾಡೋದಕ್ಕೋಸ್ಕರ. ಹ್ಮ್ ಸಖತ್ ಖುಷಿ ಇದೆ ಮೇಡಮ್ ಇದರಿಂದ. ಹ್ಮ್ ಥ್ಯಾಂಕ್ ಯು ಹ್ಮ್ ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಶ್ರುತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಡಮ್ ಮತ್ತೆ ಯಾರಾದ್ರೂ ಮೇಡಮ್ ಹೇಳಿ. ನಮಸ್ತೆ. ನಮಸ್ತೆ. ಯಾವ್ದಾದ್ರು ಎಕ್ಸಾಮ್ ಕಟ್ಟಿದ್ರುನು ಇದನ್ನ ಮಾಡ್ಬೋದಾ? ಮಾಡ್ಬೋದು, ಎಕ್ಸಾಮ್ಗೆನೆ ಮಾಡ್ಬೋದು. ಜಸ್ಟ್ ಹೇಳ್ತಾ ಹೋಗಿ ಅಷ್ಟೇ. 4 ಸೆಂಟೆನ್ಸ್ ಇದೆಯಲ್ಲ, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಐ ಲವ್ ಯು, ಐ ಥ್ಯಾಂಕ್ ಯು. ನೀವು ಎಕ್ಸಾಮ್ ಹಾಲ್ಗೆ ಹೋಗಕ್ಕಿಂತ ಮುಂಚೆನೆ ಹೇಳಿ ಕೂಡ ಹೋಗ್ಬೋದು. ಓಕೆ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಯಾರಾದ್ರೂ ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಸೆಷನ್ ಅನ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ರೇಖಾ ಅವರೇ, ಮೆಸೇಜ್ ಮಾಡಿದ್ದೀರಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ರೀತಿ ಹೊಪೊನೊಪೊನೊ ಹೀಲಿಂಗ್ ಅನ್ನ ನಿಮ್ಮ ಒಂದು ಲೈಫಲ್ಲಿ ನೀವು ಅಳವಡಿಸ್ಕೊಳ್ಳಿ. ಅಂಡ್ ಮಿರಾಕಲ್ಸ್ ಅನ್ನ ನೀವು ಕೂಡ ನಿಮ್ಮ ಲೈಫಲ್ಲಿ ನೀವೇ ನೋಡ್ತಾ ಹೋಗ್ತೀರಾ. ಅಂಡ್ 101% ಇದು ಮಿರಾಕಲ್ಸ್ ನೋಡೋದಂತೂ. ಅಂಡ್ ಸಾಕಷ್ಟು ಜನ ಮಾಡ್ತಿದ್ದಾರೆ, ಹೀಲಿಂಗ್ ಅನ್ನ ತಗೊಳ್ತಾ ಇದ್ದಾರೆ. ಅಂಡ್ ಪ್ರತಿ ದಿನಾನೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಅಂತೂ ಮಾಡೇ ಮಾಡ್ತೀರಾ ಹೊಪೊನೊಪೊನೊದಲ್ಲಿ. ಓಕೆ. ಅಂಡ್ ನಾಳೆ ಈ ಒಂದು ನಾಳೆದು ನ್ಯೂಮರಾಲಜಿ ಮತ್ತೆ ಟ್ಯಾರೋ ರೀಡಿಂಗ್ ಬಗ್ಗೆ ಇರುತ್ತೆ. ಸೊ ಯಾವ ರೀತಿ ಮಾಡಿದ್ರೆ ನಮ್ಮ ಒಂದು ಲೈಫ್ ಪಾತ್ ಚೆನ್ನಾಗಿರುತ್ತೆ, ಅಂಡ್ ಯಾವ ಒಂದು ಕೋರ್ ಲೆವೆಲ್ ಅಲ್ಲಿ ಡೆಸ್ಟಿನಿ ನಮ್ದೇನು ಅಂತ ಹೇಳ್ಬಿಟ್ಟು, ಸೊ ನ್ಯೂಮರಾಲಜಿಲಿ ಮತ್ತೆ ಟ್ಯಾರೋ ರೀಡಿಂಗ್ ಅಲ್ಲಿ ನೀವು ಆರಾಮಾಗಿ ನೋಡ್ತಾ ಹೋಗ್ಬೋದು. ಸೊ ನಾಳೆ ಆ ಒಂದು ಏನು ಕ್ಲಾಸ್ ಇರುತ್ತೆ. ಅಂಡ್ ಇವತ್ತೇನ್ ಎಕ್ಸ್ಪೀರಿಯನ್ಸ್ ಮಾಡಿದಿರೋ ಅದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ಅಂಡ್ ಇದ್ರದ್ದು ಹಂಸಯಾನ ಮೆಂಬರ್ಶಿಪ್ ಅಲ್ಲಿ ಇನ್ನೂ ಕೂಡ ಡೀಪರ್ ಆಗಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅಂಡ್ ಎಲ್ಲ ವಿಚಾರದಲ್ಲೂ, ನಾಟ್ ಓನ್ಲಿ ದ ಅಮ್ಮಂದು ಅಂದ್ರೆ ಮೀನ್ಸ್ ವೂಂಬ್ ಹೀಲಿಂಗ್, ಜಸ್ಟ್ ಸೆಲ್ಫ್ ಕೇರ್ ಆಗಿರ್ಬೋದು, ಹೆಲ್ತ್ ವೈಸ್ ಅಲ್ಲಿ ಅಂಡ್ ರಿಲೇಶನ್ಶಿಪ್ ಅಲ್ಲಿ, ಕೆರಿಯರ್ ಅಂಡ್ ಗ್ರೋತ್ ವೈಸ್ ಅಲ್ಲಿ ಎಲ್ಲದನ್ನು ಕೂಡ ಇನ್ನೂ ಒಂಥರ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಆ ಒಂದು ಮೆಂಬರ್ಶಿಪ್ ಅಲ್ಲಿ ಇರುತ್ತೆ. ಸೊ ಹಂಸಯಾನ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಲಾಸ್ಟ್ ಡೇ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದ್ರದ್ದು ಏನೇನು ಪಾರ್ಟ್ಸ್ ಇದೆ ಅಂತ ಅನ್ನೋದು. ಓಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸೆಷನ್ಗೆ ಬಂದಿದ್ದೀರಾ ಎಲ್ಲರೂ, ಜಾಯಿನ್ ಅದು ಶನಿವಾರ ಆದ್ರೂ ಕೂಡ ಬಂದಿದ್ದೀರಾ. ಸೊ ನಾಳೆ ಸಂಡೇ ಆದ್ರೂ ಕೂಡ ಬ್ರೇಕ್ ಮಾಡಬಾರ್ದು ಅಂತ ಸಂಡೇನು ಕೂಡ ಇಟ್ಟಿದ್ದೀನಿ. ಅಂಡ್ ನಾಳೆ ಟ್ಯಾರೋ ಮತ್ತೆ ನ್ಯೂಮರಾಲಜಿ ಬಗ್ಗೆ ಇರುತ್ತೆ. ಅಂಡ್ ದಯವಿಟ್ಟು ಲೈವ್ ಸೆಷನ್ಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಮೆಸೇಜ್ ಮಾಡಿದ್ರೆ, ಆಕ್ಚುಲಿ ಮೆಸೇಜಸ್ ನಾನು ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನೈಸ್ ಎಕ್ಸ್ಪೀರಿಯನ್ಸ್, ಎಕ್ಸಲೆಂಟ್ ಅಂತ ಕಳ್ಸಿದ್ದೀರಾ.